ನಮ್ಮ ದುಡ್ಡಿಂದ ನಮ್ಗೆ ಮೋಸ ಮಾಡಿ ಕಂಪನಿ ಮಾಲೀಕರ ಪರವಾಗಿ ನಿಂತರೆ ಎಂತ ನ್ಯಾಯ ಅಂತ ನಾವು ಕೇಳೋದು. ಎಂತ ನ್ಯಾಯ ನೀವು ಪರಿಪಾಲನೆ ಮಾಡೋದು? ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನಾವು ಅಧಿಕಾರ ಕೊಟ್ಟಿವಪ್ಪ. ತಪ್ಪೋ ರೈತ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಕೊಟ್ಟಿದ್ದೀವಿ, ನಮ್ಮವರು ಅಂತೇಳಿ. ಈಗ ನೀವು ನಮ್ಗೆ ಈ ರೀತಿಯಲ್ಲಿ ಮೋಸ ಮಾಡೋದಕ್ಕೆ ನೀವು ಹೋಗ್ಬೇಡಿ ಅಂತೇಳಿ ಮತ್ತೊಮ್ಮೆ ನಾನು ವಿನಂತಿ ಮಾಡಿ ಒಂದು ಸಣ್ಣ ಇವೆಲ್ಲ ಕಲಿಸ್ಬೋದು. ಒಂದು ಸಣ್ಣ ತುರ್ತು ಕೆಲಸ ಇದೆ. ನಮ್ಮ ದೊಡ್ಡ ಲೀಡರೊಬ್ಬರು ನಿನ್ನೆ ರಾತ್ರಿ ತೀರ್ಕೊಂಡಿದ್ದಾರೆ ವಿಜಯಪುರದಲ್ಲಿ. ನಾನು ಬರದೆ ಅವರು ದಫನ್ ಮಾಡಲ್ಲ ಅಂತೇಳಿ ಗೊತ್ತೇ ಕೂತ್ಕೊಂಡಿದ್ದಾರೆ. ಸಾವಿರಾರು ಜನ ಅಲ್ಲಿ ರೈತ ಸಂಘದ ಕಾರ್ಯಕರ್ತರಲ್ಲಿ ಸೇರ್ತಾ ಇದ್ದಾರೆ. ನಾನು ವಿನಂತಿ ಮಾಡ್ತೀನಿ, ನನಗೆ ಹೋಗೋದಕ್ಕೆ ನೀವು ಅನುಮತಿ ಕೊಡಬೇಕು ಅಂತ ದಫನ್ನಲ್ಲಿ ಭಾಗವಹಿಸಿ ಬರ್ತೀನಿ. 4-5 ಗಂಟೆವರೆಗೆ ಉಳಿದೆಲ್ಲ ನಮ್ಮ ಲೀಡರ್ಗಳು ಇರ್ತಾರೆ. ನೀವು ಶಾಂತ ರೀತಿಯಲ್ಲಿ ಹೋರಾಟವನ್ನು ಮುನ್ನಡೆಸಬೇಕು. ಹಾಗಾಗಿ ಈಗ ತೀರ್ಕೊಂಡಂಥವರು ರೈತ ಸಂಘದ ಭಾರಿ ದೊಡ್ಡ ನಾಯಕರು. 20 ವರ್ಷ ವಯಸ್ಸಿನಿಂದ ಈಗ 82 ವಯಸ್ಸಿನವರೆಗೆ ಯಾವುದೇ ಸ್ವಾರ್ಥ ಇಲ್ಲದೆ, ಒಂದೇ ಒಂದು ಪೈಸೆ ಭ್ರಷ್ಟಾಚಾರದಲ್ಲಿ ಮುಳುಗದೇನೆ ಮನೆ ಗಳಿಗೆವರೆಗೆ 85 ವರ್ಷದವರೆಗೆ ಕೂಡ ಅವರು ರೈತರ ಚಳವಳಿಗೋಸ್ಕರ, ಕಾರ್ಮಿಕರಿಗೋಸ್ಕರ, ಬಡವರಿಗೋಸ್ಕರ, ದಲಿತರಿಗೋಸ್ಕರ ಹೋರಾಟ ಮಾಡಿ ನಿಧನರಾಗಿದ್ದಾರೆ. ಅಂತ ಒಬ್ಬ ಹಿರಿಯ ಮುಖಂಡನ ಇದರಲ್ಲಿ ನಾನು ನಮ್ಮ CPIM ಪಕ್ಷದ ರಾಜ್ಯ ಕಾರ್ಯದರ್ಶಿಯಾಗಿ ಭಾಗವಹಿಸೋದು ನನ್ನ ಕರ್ತವ್ಯ ಇದೆ. ಒಂದು ನಿಮಿಷ ನಾವೆಲ್ಲರೂ ನಮ್ಮ ರೈತ ಮುಖಂಡನಿಗೆ ಮೌನಾಚರಣೆ ಮಾಡಬೇಕು, ಯತ್ನಿಂತು ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ.